ಮುಖ್ಯಮಂತ್ರಿಗಳೇ, ನೀವು ಶೇರ್ ಮಾಡಿದ್ದೀರಲ್ಲ 63% ಭ್ರಷ್ಟಾಚಾರ ಇದೆ, ಉಪಲೋಕಾಯುಕ್ತರು ವರದಿ ಕೊಟ್ಟಿದ್ದಾರೆ ಅಂತೇಳಿ ಬಿಜೆಪಿ ಅವರಿಗೆ ನೀವು ಟಾಂಗ್ ಕೊಟ್ಟಿದ್ದೀರಲ್ಲ. 63% ಭ್ರಷ್ಟಾಚಾರ ಇದೆ ಈ ವ್ಯವಸ್ಥೆಯಲ್ಲಿ. ಮುಖ್ಯಮಂತ್ರಿಗಳೇ, ನೀವು ಬಿಜೆಪಿಯನ್ನ ಟೀಕೆ ಮಾಡ್ತಾ ಇದ್ದೀರಲ್ಲ, ಇವತ್ತಿಗೂ ಸಹ ಇನ್ನೂ 5% ಹೆಚ್ಚಿಗಾಗಿರ್ಬೋದೇ ಹೊರತು ಕಡಿಮೆ ಅಂತೂ ಆಗಿಲ್ಲ. ನಿಮ್ಗದು ಗೊತ್ತೂ ಇಲ್ಲ. ಯಾಕೆಂದ್ರೆ ಇಲ್ಲಿ ಒಳಗಡೆ ನಡೀತಾ ಇರುವಂತಹ ಕಾರ್ಯಾಂಗ ವ್ಯವಸ್ಥೆ ಮತ್ತು ಶಾಸಕಾಂಗ ವ್ಯವಸ್ಥೆನಲ್ಲಿ ಯಾವ ರೀತಿ ಭ್ರಷ್ಟಾಚಾರ, ಯಾವ ರೀತಿ ಲಂಚ ಬಾಕತನ ನಡೀತಾ ಇದೆ ಅಂತ ನಿಮಗೆ ಗೊತ್ತೇ ಇಲ್ಲ. ನೀವು ಬಿಜೆಪಿ ಅವಧಿನಲ್ಲಿ ಟೀಕೆ ಮಾಡ್ತಾ ಇದ್ರಿ, ಅವರು 63% ಇದ್ರು, ಇವತ್ತು ಇನ್ನು 5% ಜಾಸ್ತಿ ಆಗಿದೆ. ಯಾವುದೇ ಇಲಾಖೆನಲ್ಲಿ ನಿಮಗೆ ಭತ್ಯೆ ಕೊಡ್ತೀವಿ, ಸಂಬಳ ಕೊಡ್ತೀವಿ, ನಿಮಗೆ ಐರನ್ಗೆ ದುಡ್ಡು ಕೊಡ್ತೀವಿ, TADA ಕೊಡ್ತೀವಿ, ಮನೆ ಬಾಡಿಗೆ ಕೊಡ್ತೀವಿ, ಎಲ್ಲವನ್ನೂ ಕೊಟ್ಟರು ಸಹ ಈ ಲಂಚ ಎಂಬ ಕಕ್ಕಸ್ಸಿಗೆ ಕೈ ಹಾಕೋದನ್ನ, ಬಾಯಿ ಹಾಕೋದನ್ನ ಬಿಡೋದಿಲ್ಲಲ್ಲ. ನೀವು ಆ ಕಕ್ಕಸನ್ನ ತಿಂದು ನಿಮ್ಮ ಮನೆಯವ್ರಿಗೂ ತಿನ್ನಿಸಿ ಅದು ಏನು ತೃಪ್ತಿ ಪಡ್ತಾ ಇದ್ರೋ ಗೊತ್ತಿಲ್ಲ. ಒಬ್ಬೊಬ್ಬ ಅಧಿಕಾರಿಯ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದಾಗ ಕೋಟ್ಯಾನುಕೋಟಿ ರೂಪಾಯಿಯನ್ನ ಇವರು ಲಂಚವಾಗಿ ಸ್ವೀಕಾರ ಮಾಡಿ ಸಿಗಾಕೊಳ್ತಾ ಇದ್ದಾರಲ್ಲ. ಮುಖ್ಯಮಂತ್ರಿಗಳೇ, ನೀವು ಆ ವರದಿಯನ್ನ ಸ್ವಾಗತ ಮಾಡಿ ಬಿಜೆಪಿ ಅವರಿಗೆ ಟೀಕೆ ಮಾಡ್ತಾ ಇದ್ದೀರಲ್ಲ. ನೀವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅರ್ಥಾತ್ ಜಾತಿ ಗಣತಿ ಮಾಡಿದ್ರಲ್ಲ. ನೀವು ಮಾಡಬೇಕಾಗಿರುವಂತ ಕೆಲಸ ಏನ್ ಗೊತ್ತಾ? ಪ್ರತಿಯೊಬ್ಬ ಸರ್ಕಾರಿ ನೌಕರ ಅವನ ಕೆಲಸಕ್ಕೆ ಸೇರಿದಾಗ ಅವನ ಆಸ್ತಿ ಎಷ್ಟಿತ್ತು, ಇವತ್ತು ಅವನ ಆಸ್ತಿ ಎಷ್ಟಾಗಿದೆ, ಎಷ್ಟು ದುಪ್ಪಟ್ಟಾಗಿದೆ, ಈ ಎಲ್ಲದಕ್ಕೂ ಅಫಿಡೇವಿಟ್ ಸಲ್ಲಿಸಲಿಕ್ಕೆ ಹೇಳಿ, ಎಲ್ಲಾ ಸರ್ಕಾರಿ ನೌಕರರಿಗೆ ಅಫಿಡೇವಿಟ್ ಸಲ್ಲಿಸಲಿಕ್ಕೆ ಹೇಳಿ, ಅದನ್ನ ಕಂಪ್ಯಾರಿಸನ್ ಮಾಡಿ ಈ ಹಣ ಯಾವ ರೀತಿ ಬಂತು ಅಂತ ಚೆಕ್ ಮಾಡ್ಕೊಳ್ಳಿ, ಬೇನಾಮಿ ಆಸ್ತಿಗಳು ಯಾವ ರೀತಿ ಬಂದಿದ್ದಾವೆ ಅಂತ ಚೆಕ್ ಮಾಡ್ಕೊಳ್ಳಿ. ಈ ದೇಶ, ಈ ರಾಜ್ಯ ಏನು ಒಂದು ಮಾದರಿ ಆಗ್ಲಿ. ಈ ರಾಜ್ಯದಲ್ಲಿರುವಂತಹ ಏನು ವಿದೇಶಿ ಸಾಲ ಮಾಡ್ತಾ ಇದ್ದೀರಲ್ಲ, ನೀವು ಪ್ರತಿ ವರ್ಷ ಸಾಲ ಮಾಡ್ತಾ ಇದ್ರಲ್ಲ, ವಿದೇಶಿ ಸಾಲ ಮಾಡಿ ರಾಜ್ಯವನ್ನು ಸಾಲದ ಕೂಪಕ್ಕೆ ತಳ್ತಾ ಇದ್ರಲ್ಲ, ಆ ಸಾಲವನ್ನು ಎಲ್ಲನೂ ಸಹ ನೀವು ತೀರಿಸ್ಬಿಡ್ಬೋದು. ಅಷ್ಟು ಹಣ ಈ ಭ್ರಷ್ಟರ ಸರ್ಕಾರಿ ನೌಕರರ ಅಕೌಂಟ್ನಲ್ಲಿ ಇರ್ತವೆ, ಅವರ ಖಾತೆನಲ್ಲಿ ಇದ್ದಾವೆ. ನೀವು ಹುಡುಕಬೇಕಷ್ಟೇ. ಅದರ ಜೊತೆಗೆ ಈ ರಾಜಕಾರಣಿಗಳು, ಒಬ್ಬ ಬೋರ್ವೆಲ್ ಕಾಂಟ್ರಾಕ್ಟರ್ ಆಗಿದ್ದಂಥವನು ರಾಜಕೀಯಕ್ಕೆ ಬಂದ ನಂತರ ಹೆಲಿಕಾಪ್ಟರ್ ಓಡಾಡುವಂತಹ ಪರಿಸ್ಥಿತಿಗೆ ಬರ್ತಾನೆ ಅಂತಂದ್ರೆ ಇವತ್ತು ವಿಧಾನಸಭೆಯಲ್ಲಿ ಅವನಿಗೆ ಕೊಡುವಂತಹ ಭತ್ಯೆ ಮತ್ತು ಸಂಬಳ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಲಿಕ್ಕಾಗುತ್ತಾ? ಭ್ರಷ್ಟಾಚಾರ ನಿಮ್ಮ ಸುತ್ತಮುತ್ತಲೇ ಇದೆ, ಭ್ರಷ್ಟಾಚಾರ ನಿಮ್ಮೊಳಗೆ ಇದೆ. ನೀವು 63% ವೀರಪ್ಪ ಉಪಲೋಕಾಯುಕ್ತರು ಕೊಟ್ಟಿರುವಂತಹ ವರದಿಯನ್ನ ಉಲ್ಲೇಖಿಸಿ ನೀವು ಬಿಜೆಪಿಗೆ ನೀವು ಆರೋಪ ಮಾಡ್ತಾ ಇದ್ದೀರಿ. ಅವರು 40% ಕಮಿಷನ್ ಅಂತೇಳಿ ಪೇ CM ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತೀರಿ. ಯಾವುದೇ ಇಲಾಖೆ, ಒಬ್ಬ ಸರ್ಕಾರಿ ಅಧಿಕಾರಿ, ವಿಧಾನಸೌಧ ಇರ್ಬೋದು, ವಿಕಾಸಸೌಧ ಇರ್ಬೋದು, MS ಬಿಲ್ಡಿಂಗ್ ಇರ್ಬೋದು, ಸರ್ಕಾರಿ ಇಲಾಖೆಗಳು, ಯಾವುದೇ ಇಲಾಖೆಗೆ ಹೋಗಿ ಒಬ್ಬರಾದರೂ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಅವರು 8 ತಾಸು ಡ್ಯೂಟಿ ಮಾಡ್ತಾರಾ? ಜನಸಾಮಾನ್ಯರಿಗೆ ಕರೆಕ್ಟಾಗಿ ಅವ್ರ ಕೆಲಸ ಮಾಡಿಕೊಡ್ತಾರ? ಖಂಡಿತವಾಗ್ಲೂ ಇಲ್ಲ. ಈ ಲೋಕಾಯುಕ್ತ ಕಚೇರಿನಲ್ಲೇ ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡೋದಿಲ್ಲ. ಒಂದು ದೂರು ಕೊಟ್ಟರೆ ಆ ದೂರಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಗೊತ್ತಿಲ್ಲ. ವೀರಪ್ಪನವರು ಮಾಡ್ತಾ ಇರುವಂತಹ ಕಾರ್ಯಾಚರಣೆಗಳನ್ನು ನಾವು ನೋಡಿದ್ದೇವೆ. ಸಂತೋಷ್ ಹೆಗಡೆ ಅವರು ಮಾಡಿರುವಂಥದ್ದು, ವೆಂಕಟಾಚಲ ಅವರು ಮಾಡಿರುವಂಥದ್ದು ಎಲ್ಲವನ್ನ ನೋಡಿದ್ವಿ. ಆದರೆ ಲೋಕಾಯುಕ್ತ ಕಚೇರಿನಲ್ಲಿ ಈ ನಿರ್ಲಕ್ಷ್ಯತನ ಇದೆಯಲ್ಲ, ಈ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಒಂದು ದೂರು ಕೊಟ್ಟಾಗ ಆ ದೂರಿಗೆ ಸ್ಪಂದಿಸಬೇಕು, ಆ ದೂರುದಾರನಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ಇಲ್ಲ. ಲೋಕಾಯುಕ್ತಲ್ಲೂ ಸಹ ಈ ನಿರ್ಲಕ್ಷ್ಯತನ ಇದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಲ್ಲ ಇಲಾಖೆಗಳನ್ನು ಕಂಟ್ರೋಲ್ ಮಾಡಬೇಕಾಗಿರುವಂಥದ್ದು, ಭ್ರಷ್ಟಾಚಾರವನ್ನು ಕಿತ್ತು ಹಾಕಬೇಕಾಗಿರುವಂತಹ ಕರ್ತವ್ಯ ಈ ರಾಜ್ಯ ಸರ್ಕಾರಕ್ಕೂ ಇದೆಯಲ್ಲ. ಮುಖ್ಯಮಂತ್ರಿಗಳು 63% ಅಂದ ತಕ್ಷಣ ಖುಷಿ ಪಡ್ತಾರೆ, ಆದರೆ ಇವತ್ತು ಅದಕ್ಕಿಂತ ಹೆಚ್ಚಾಗಿದೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ನಾವು ಮಾಡಬೇಕಾಗಿರುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ, ನಾವು ಏನು ಮಾತಾಡಬೇಕು ಅದನ್ನು ಮಾಡ್ತಾ ಇಲ್ಲ. ನಾವು ಭಾರತೀಯ ಜನತಾ ಪಕ್ಷ ಹಿಂಗ್ ಮಾಡ್ತು, JDS ಹಂಗ್ ಮಾಡ್ತು, ಕಾಂಗ್ರೆಸ್ ಹಿಂಗ್ ಮಾಡ್ತು, ಇವ್ರು ಹೆಚ್ಚು ಅಂತೇಳಿ ನಮ್ಮ ಜನಸಾಮಾನ್ಯರು ತಮಗೆ ಗೊತ್ತಿಲ್ಲದ ಹಾಗೆ ನಾವೇ ಆ ಪಕ್ಷದ ಕಾರ್ಯಕರ್ತರಾಗಿ ಬದಲಾವಣೆ ಆಗ್ಬಿಡ್ತಾ ಇದ್ದೀವಿ. ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ತರ ಬದಲಾವಣೆ ಆಗ್ತಾರಲ್ಲ, ಆ ರೀತಿ
ಈ ರಾಜ್ಯದ ಜನ ನಾಗವಲ್ಲಿಯ ರೀತಿಯಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಾಗಿ, ಸ್ವಯಂ ಘೋಷಿತ ಕಾರ್ಯಕರ್ತರಾಗಿ ಸಮರ್ಥನೆ ಮಾಡ್ಕೊಳ್ತೀವಿ, ಜೈಕಾರ ಹಾಕ್ತೀವಿ, ರಾಜಕಾರಣಿಗಳನ್ನ ಮಹಾರಾಜರನ್ನಾಗಿ ಮಾಡ್ತಾ ಇದ್ದೀವಿ, ಜನಪ್ರತಿನಿಧಿಗಳನ್ನ ಏನು ಮೇಲೇರಿಸ್ತಾ ಇದ್ದೀವಿ, ನಾವು ಅವರಿಗೆ ಜೈಕಾರ ಹಾಕ್ತಾ ಇದ್ದೀವಿ. ಜನಪ್ರತಿನಿಧಿಗಳು, ಜನಸೇವಕರು ಅನ್ನೋ ಪದವನ್ನೇ ಮರೆಸ್ಬಿಟ್ಟಿದ್ದೀವಿ. ಎಷ್ಟು ಬೇಕು ಭ್ರಷ್ಟಾಚಾರ, ಎಷ್ಟು ಬೇಕು. ನೀವು RTA ಮಾಹಿತಿ ಹಾಕಿ ಮಾಹಿತಿ ತೆಗೆದುಕೊಳ್ಳಿ. ಅದರಲ್ಲಿ ಬರುವಂತಹ ಏನು ಭ್ರಷ್ಟಾಚಾರವನ್ನ, ಒಂದು ಪೆನ್ನು, ಒಂದು ಪೆನ್ಸಿಲ್, ಒಂದು ಗುಡ್ ಪಿನ್ ತಗೊಂಡ್ರು ಸಹ ಅದರಲ್ಲಿ ಕಮಿಷನ್ ಇಟ್ಕೊಂಡೇ ಸಹ ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರು, ಸರ್ಕಾರಿ ಅಧಿಕಾರಿಗಳು ಇವತ್ತು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ರೆ ನಮಗೆ ಬರುವಂತಹ ಜನರು ಕೊಡುವಂತಹ ಸಂಬಳದಿಂದ ನಾವು ಜೀವನ ಮಾಡ್ತೀವಿ ಅಂತ ಏನಾದರೂ ಅವ್ರು ಅನ್ಕೊಂಡಿದ್ದಿದ್ರೆ ಇವತ್ತು ನಮ್ಮ ರಾಜ್ಯ ಇವತ್ತು ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗ್ತಿತ್ತು, ಭ್ರಷ್ಟಾಚಾರ ಮುಕ್ತ ದೇಶ ಆಗ್ತಿತ್ತು. ಯಾವ ಸ್ಥಿತಿಗೆ ಹೋಗಿದ್ದೀವಿ? ದಿನ ಬೆಳಗ್ಗೆ ಆದರೆ ರಾಜಕೀಯ ಪಕ್ಷಗಳ ಕೆಸರ ಚಾಟ. ಅವನಿಗೆ ಇವನು ಹೇಳು, ಇವನಿಗೆ ಅವನು ಹೇಳು. ಇವರು 40% ಪೇ CM ಅಂತಂತಂದ್ರೆ ಇವರು ಇದೇ ರಾಜಕಾರಣಿಗಳು ಆತ್ಮಸಾಕ್ಷಿಯಾಗಿ ಇವತ್ತೇನು ವಿಧಾನಸಭೆಯಲ್ಲಿ 224 ಜನ 75 ಜನ MLCಗಳಿದಾರಲ್ಲ, ಒಬ್ಬರಾದರೂ ಹೌದು ನಾನು ₹1 ಭ್ರಷ್ಟಾಚಾರ ಮಾಡದೆ ನಾನು ಪ್ರಾಮಾಣಿಕವಾಗಿ ವಿಧಾನ ಪರಿಷತ್ನಲ್ಲಿ ಇದ್ದೀನಿ ಅಂತೇಳಿ 28 ಜನ ಸಂಸದರು ಇದ್ದೀವಿ ಅಂತೇಳಿ ಪ್ರಮಾಣ ಪತ್ರವನ್ನ ಕೊಟ್ಬಿಡ್ತಾರ, ಜನರ ಮುಂದೆ ಪ್ರಮಾಣ ಪತ್ರವನ್ನ ಕೊಟ್ಬಿಡ್ತಾರ, ಆತ್ಮಸಾಕ್ಷಿಯಾಗಿ ಒಪ್ಕೊಂಡ್ಬಿಟ್ರೆ ಅವತ್ತು ನಮ್ಮ ರಾಜ್ಯ ಸುಭಿಕ್ಷ ಆಗುತ್ತೆ, ಅವತ್ತು ನಮ್ಮ ದೇಶದಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಮಾಡ್ತಾರ? ಖಂಡಿತ ಮಾಡೋದಿಲ್ಲ, 100% ಮಾಡೋದಿಲ್ಲ. ಎಲ್ಲರೂ ಸಹ 224 ಜನ ನೀವುಗಳು ಸರಿ ಇದ್ರೆ ಶಾಸಕಾಂಗದಲ್ಲೇ ಭ್ರಷ್ಟಾಚಾರ ಏನು ಮುಗಿಲು ಮುಟ್ಟುತ್ತಾ ಇದೆ, ಇನ್ನು ಕಾರ್ಯಾಂಗದಲ್ಲಿ ಇವರನ್ನ ಫಾಲೋ ಮಾಡುವಂಥವರು, ಇವರು ಅವರನ್ನ ಓಲೈಸುವಂಥವರು, ಅವರ ಕೆಲಸ ಇವರು ಮಾಡುವಂಥವ್ರು. ನಿಜಕ್ಕೂ ಆಗುತ್ತೇನ್ರಿ? ನಿಜಕ್ಕೂ ಆಗುತ್ತಾ? ಮಾತನಾಡಬೇಕಾದಂತಹ ವಿಚಾರಗಳು ಮಾಧ್ಯಮಗಳು ಮಾತನಾಡ್ತಾನೆ ಇಲ್ಲ. ಪ್ರತಿಯೊಂದು ವಿಚಾರಕ್ಕೂ ಈ ದೇಶದಲ್ಲಿ 63% ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಈ ಮಾಧ್ಯಮಗಳದ್ದು ಪಾತ್ರ ಇದೆ. ಸರ್ಕಾರಿ ನೌಕರರು, ಶಾಸಕಾಂಗದಲ್ಲಿರುವಂತಹ ಭ್ರಷ್ಟ ರಾಜಕಾರಣಿಗಳು, ಜೊತೆಗೆ ಈ ಮಾಧ್ಯಮದಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆಯಲ್ಲ, ಮಾಧ್ಯಮದಲ್ಲೂ ಭ್ರಷ್ಟಾಚಾರ ಹೊಂದಿದೆಯಲ್ಲ, ಈ ಮಾಧ್ಯಮದವರು ತಮ್ಮ ಸ್ವಂತಿಕೆಯನ್ನ ಬಿಟ್ಟು ರಾಜಕಾರಣಿಗಳನ್ನ ಓಲೈಸೋದಕ್ಕೆ ಎಲ್ಲವನ್ನು ಮರೆಮಾಚ್ತಾ ಇದ್ದಾರಲ್ಲ, ಇವರು ಸಹ ಭಾಗಿದಾರರು. ಮುಖ್ಯಮಂತ್ರಿಗಳೇ 63% ಅಲ್ಲ, ಇನ್ನೂ 5% ಜಾಸ್ತಿ ಆಗಿದೆ. ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅಷ್ಟೇನೆ, ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಲೋಕಾಯುಕ್ತಲ್ಲಿ ನೀವು ಎಷ್ಟು ದೂರು ಕೊಟ್ರೆ ದಿನಕ್ಕೆ ಒಂದು ತಿಂಗಳಿಗೆ ಹೆಚ್ಚು ಕಡೆ 100-150 ದೂರುಗಳು ದಾಖಲಾಗ್ತವೆ. ಇಲ್ಲಿ ಲೋಕಾಯುಕ್ತ ದಾಳಿಗಳಾಗ್ತಾ ಇದೆ. ಅಷ್ಟು ಹಣ ಎಲ್ಲಿಂದ ಬರುತ್ತೆ ಅಂತೇಳಿ ತಿಳ್ಕೊಳ್ಳುವಂತಹ ಶಕ್ತಿನೂ ನಮಗಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.